ಯೂಶಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಈ ನಡುವೆ ಜಾಸ್ತಿ ಹೆಚ್ಚಿಗೆ ಏನಕ್ಕೆ ನೋಡ್ತಿದ್ದೀವಿ ಅಂತ ಅಂದರೆ ಇಟ್ ಇಸ್ ಸ್ಟ್ರೆಸ್ ಲೆವೆಲ್. ಟ್ರೆಂಡ್ ಇಸ್ ಆಲ್ಸೋ ಡಿಫ್ರೆಂಟ್. ಸ್ಮೋಕಿಂಗು, ಆಲ್ಕೋಹಾಲು, ಇಂಟೇಕು. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್. PCOS ಪೇಷಂಟ್ಸ್ಗೆಲ್ಲ ನಾವು ಫಸ್ಟು ಹೇಳೋದೇ ಮೆಡಿಸಿನ್ ಹಾಕೋಕ್ಕಿಂತ ಮುಂಚೆ ಹೇಳೋದೇ ಡಯಟು ಎಕ್ಸಸೈಸ್ ಮಾಡಿ ಅಂತ. ಸೊ ಏನಕ್ಕೆ ಸ್ಕೂಲ್ ಏಜ್ ಮಕ್ಕಳಲ್ಲಿ ನಾವು ಅಷ್ಟು ಕಾಣೋದಿಲ್ಲ ಈ ರೆಗ್ಯುಲಾರಿಟಿ. ಸೊ ಇನ್ನು ಏನೇನು ಫ್ಯಾಕ್ಟರ್ಸು ಇದನ್ನ ಇಂಪ್ಯಾಕ್ಟ್ ಮಾಡುತ್ತೆ, ಅಫೆಕ್ಟ್ ಮಾಡುತ್ತೆ ಅಂತ ಪೀರಿಯಡ್ಸ್ನ? ಸೊ ಯೂಶಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಈ ನಡುವೆ ಜಾಸ್ತಿ ಹೆಚ್ಚಿಗೆ ಏನಕ್ಕೆ ನೋಡ್ತಿದ್ದೀವಿ ಅಂತ ಅಂದರೆ ಇಟ್ ಇಸ್ ಸ್ಟ್ರೆಸ್ ಲೆವೆಲ್. ಐದರ್ ಮನೆಯಲ್ಲಿ ಸ್ಟ್ರೆಸ್ ಇರಬಹುದು, ಇಲ್ಲ ಹೊರಗಡೆ ವರ್ಕ್ ಸ್ಟ್ರೆಸ್ ಇರಬಹುದು, ಆ್ಯಂಡ್ ಸೆಕೆಂಡ್ ಲೈಫ್ ಸ್ಟೈಲು. ಎಕ್ಸಸೈಸ್ ಮಾಡೋದಿಲ್ಲ, ವೆದರ್ ಇಟ್ ಈಸ್ ಅಟ್ ಹೋಮ್ ಮೇಕರ್ ಆಗಿರಬಹುದು, ಇಲ್ಲ ವರ್ಕಿಂಗ್ ವುಮೆನ್ ಆಗಿರಬಹುದು. ಮೂರನೇದು ಬರೋದು ಡಯಟ್. ಜಂಕ್ ಜಾಸ್ತಿ ತಗೊಳ್ಳೋದು ಅಥವಾ ಬ್ಯಾಲೆನ್ಸ್ ಡಯಟ್ ತೊಗೊಂಡೇ ಇರೋದು. ಇವಾಗ ಮೆಜಾರಿಟಿ ನಾನು ನೋಡ್ದಂಗೆ ವರ್ಕಿಂಗ್ ವುಮೆನ್ಸ್ ಎಲ್ಲ ಮಾಡೋದು ರೈಸ್ ಬೇಸ್ಡ್ ಬ್ರೇಕ್ಫಾಸ್ಟೇ ಮಾರ್ನಿಂಗ್, ಬಿಕಾಸ್ ಇಟ್ಸ್ ಈಸಿಯರ್ ಟು ಮೇಕ್. ಸೊ ಎಲ್ಲ ಕಾರ್ಬೋಹೈಡ್ರೇಟ್ ರಿಚ್ ಡಯಟೇ ಇರ್ತದೆ ಥ್ರೂ ಔಟ್ ದ ಡೇ, ರಾದರ್ ದೆನ್ ಪ್ರೋಟೀನ್ಸು ಅಥವಾ ಅದಕ್ಕೆ ಮಿನರಲ್ಸು, ಫ್ರೂಟ್ ತಿನ್ನೋದು ಅಭ್ಯಾಸಗಳು ಭಾರಿ ಕಮ್ಮಿ ಇರ್ತದೆ. ಆ್ಯಂಡ್ ದೆನ್ ಅಗೇನ್ ಇಫ್ ಯು ಕಮ್ ದ ಟ್ರೆಂಡ್ ಇಸ್ ಆಲ್ಸೋ ಡಿಫ್ರೆಂಟ್. ಸ್ಮೋಕಿಂಗು, ಆಲ್ಕೋಹಾಲು, ಇಂಟೇಕು. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ. ಓಕೆ. ಸೊ ನೀವು ಎಕ್ಸಸೈಸ್ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಕೆಲವ್ರಿಗೆ ಎಕ್ಸಸೈಸ್ ಮಾಡಿದ್ರೂ ಕೂಡ ಎಕ್ಸೆಸ್ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಯಾವ ಕಾರಣದಿಂದ ಆಗುತ್ತೆ? ಎಕ್ಸಸೈಸ್ ಮಾಡಿದ್ರೆ ಬ್ಲೀಡಿಂಗು ಅದಕ್ಕೂ ಸಂಬಂಧ ಇರೋದಿಲ್ಲ. ಎಕ್ಸಸೈಸಿಂದ ಹೆಚ್ಚಿಗೆ ಬ್ಲೀಡಿಂಗ್ ಆ ಥರ ಇರೋದಿಲ್ಲ. ಲೈಕ್ ಐ ಸೆಡ್, ಎಕ್ಸಸೈಸ್ ಆ್ಯಕ್ಚುಲಿ ಹಾರ್ಮೋನ್ಸ್ನ ಕಂಟ್ರೋಲ್ ಮಾಡ್ತದೆ. ಆ್ಯಂಡ್ ಇನ್ಫ್ಯಾಕ್ಟ್ ಸ್ಟ್ರೆಸ್ ಕೂಡ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಸ್ಟ್ರೆಸ್. ನಮ್ಮ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಏನೇ ಇದ್ರೇನು ನಾಟ್ ಓನ್ಲಿ ಗರ್ಭಕೋಶಕ್ಕೆ, ಬೇರೆ ಆರ್ಗನ್ಸ್ಗೆ ಕೂಡ ಹೆಲ್ಪ್ ಆಗ್ತದೆ ಎಕ್ಸಸೈಸ್ ಅನ್ನೋದು. ಕಾರ್ಡಿಯಾಕ್ ಇರಬಹುದು ಅಥವಾ ರೆಸ್ಪಿರೇಟರಿ ಇರ್ಬೋದು. ಎಕ್ಸಸೈಸ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ರಾದರ್ ದ್ಯಾನ್ ನೆಗೆಟಿವ್ ಎಫೆಕ್ಟ್ ಅಂತ. ಯಾಕೆ ಕೇಳಿದೆ ಅಂದರೆ ಕೆಲವ್ರಿಗೆ ನಾರ್ಮಲ್ ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ, ಬಟ್ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬ್ಲೀಡಿಂಗ್ ಅಂದರೆ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಥರ ಒಂದಷ್ಟು ಜನ ಹೇಳೋದು ಕೇಳಿದ್ದೆ. ಅದಕ್ಕೆ ಆ ಥರ ಏನಿಲ್ಲಪ್ಪ, ಇಟ್ಸ್ ನಾಟ್ ರಿಲೇಟೆಡ್ ಅಟ್ ಆಲ್. ಇನ್ಫ್ಯಾಕ್ಟ್ ನಾವು PCOS ಪೇಷಂಟ್ಸ್ಗೆಲ್ಲ ನಾವು ಫಸ್ಟು ಹೇಳೋದೇ ಮೆಡಿಸಿನ್ ಹಾಕೋಕ್ಕಿಂತ ಮುಂಚೆ ಹೇಳೋದೇ ಡಯಟು ಎಕ್ಸಸೈಸ್ ಮಾಡಿ ಅಂತ. ಎಸ್ಪೆಷಲಿ ಕಾರ್ಡಿಯೋ ಎಕ್ಸಸೈಸ್ಗಳು ನೀವು ಮಾಡಿ ಅಂತ. ಸೊ ಯೂಶಲಿ ನೋಡಿದಾಗ ನಾವು ಇರ್ರೆಗ್ಯುಲಾರಿಟಿ ಆಫ್ ಪೀರಿಯಡ್ಸ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತಂದರೆ ಒಂದು ಹೆಣ್ಮಗು ಕಾಲೇಜಿಗೆ ಅಥವಾ ಕೆಲಸಕ್ಕೆ ಸೇರಿದಾಗ, ಇಲ್ಲ ಮದುವೆ ಆದ ನಂತರ ಈ ಥರ ಇರ್ರೆಗ್ಯುಲಾರಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಏನಕ್ಕೆ ಸ್ಕೂಲ್ ಏಜ್ ಮಕ್ಕಳಲ್ಲಿ ನಾವು ಅಷ್ಟು ಕಾಣೋದಿಲ್ಲ ಈ ಇರ್ರೆಗ್ಯುಲಾರಿಟಿ ಅಂದರೆ, ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರುತ್ತೆ. ದೇ ವುಡ್ ಬಿ ಆ್ಯಕ್ಟಿವ್, ಆಟ ಆಡೋದಿರಲಿ ಮತ್ತೊಂದಿರಲಿ. ಯಾವಾಗ ಇದೆಲ್ಲ ನಿಲ್ಲುತ್ತೆ ಆವಾಗ ಇರ್ರೆಗ್ಯುಲಾರಿಟಿ ಕಾಣಿಸೋದು ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೊಂದು ಜನ ಬರ್ತಾರೆ, ನಂದು ಮದುವೆಗೆ ಮುಂಚೆ ಕರೆಕ್ಟಾಗಿತ್ತು ಪೀರಿಯಡ್ಸು, ಮದುವೆ ಆದಮೇಲೆ ಇರ್ರೆಗ್ಯುಲಾರಿಟಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಡಸಂಟ್ ಮೀನ್ ದಟ್ ಶಿ ಡಿಂಟ್ ಹ್ಯಾವ್ ಅ ಪ್ರಾಬ್ಲಮ್ ಬಿಫೋರ್, ಬಟ್ ಬಿಫೋರ್ ಶಿ ವಾಸ್ ಫಿಸಿಕಲಿ ವೆರಿ ಆ್ಯಕ್ಟಿವ್. ಮದುವೆ ಆದಮೇಲೆ ಎಲ್ಲ ತಿನ್ನೋದು ಎಲ್ಲ ಚೇಂಜ್ ಆಗ್ತದೆ, ರೈಟ್? ಸೊ ಹಾಗಾಗಿ ರೆಗ್ಯುಲಾರಿಟೀಸ್ ಕಾಣೋದು. ಎಕ್ಸಸೈಸ್ ಇನ್ಕ್ಲೂಡಿಂಗ್ ಡ್ಯೂರಿಂಗ್ ಪೀರಿಯಡ್ಸ್ ಆಲ್ಸೋ ಕೆಲವೊಂದು ಯೋಗ ಎಕ್ಸಸೈಸ್ಗಳಿರ್ತದೆ ಪೀರಿಯಡ್ಸ್ ಪೇಯ್ನ್ ಕಮ್ಮಿ ಆಗಲಿಕ್ಕೆ. ಬಟರ್ಫ್ಲೈ ಎಕ್ಸಸೈಸ್ ಇರಬಹುದು. ಸೊ ಇಟ್ ಇಸ್ ಆ್ಯಕ್ಚುಲಿ ಹೆಲ್ಪ್ಫುಲ್ ಈವನ್ ಡ್ಯೂರಿಂಗ್ ಪೀರಿಯಡ್ಸ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.